ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, 2.5 ವರ್ಷ ಕಳೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತದ ಸರ್ಕಾರ ದಿನನಿತ್ಯ ರೈತರ ಪಾಲಿಗೆ ಒಂದು ರೀತಿ ಯಮಕಿಂಕರರಾಗಿದ್ದಾರೆ. ದಿನನಿತ್ಯ ಇಡೀ ರಾಜ್ಯದಲ್ಲಿ ಬೆಳೆ ಹಾನಿಯಿಂದ ಸರಿಯಾದಂಥ ಬೆಂಬಲ ಬೆಲೆ ಸಿಕ್ಕದೇ ಇರೋದ್ರಿಂದ, ಆಲಮಟ್ಟಿ ನೀರನ್ನು ಸರಿಯಾಗಿ ಶೇಖರಣೆ ಮಾಡದೇ ಇರೋದ್ರಿಂದ ಆ ಭಾಗದ ರೈತರಿಗೆ ಎರಡನೇ ಬೆಳೆ ತೆಗೆಯುವಂಥ ಯೋಗವನ್ನು ಕಸ್ಕೊಂಡಿದ್ದಾರೆ. ತುಂಗಭದ್ರಾ ಡ್ಯಾಮ್ ನಾನು ಕೂಡ 2 ಬಾರಿ ಅಲ್ಲಿ ಭೇಟಿ ಮಾಡಿದ್ದೀನಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಆದರೆ ಸರ್ಕಾರ ಆಮೆಗತಿಯಲ್ಲಿ ಆ ಗೇಟನ್ನು ರಿಪೇರಿ ಮಾಡುವಂಥ ಕೆಲಸ ಇನ್ನೂ ಫಿಟ್ಟೇ ಮಾಡಿಲ್ಲ. ಅದಕ್ಕೋಸ್ಕರ ಟೆಂಡರ್ ಆಯಿತು, ಕಾಮಗಾರಿನೂ ಶುರು ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ರೈತರಿಗೆ ಎರಡನೇ ಬೆಳೆ ತೆಗಿಯೋಕ್ಕೆ ನೀರಿಲ್ಲ. ನೀರೆಲ್ಲ ಹರ್ಕೊಂಡು ಆಂಧ್ರ ಪಾಲಾಗೋಯ್ತು. ಎಲ್ಲ ನೀರಲ್ಲ, ಕರ್ನಾಟಕದ ನೀರಲ್ಲ, ಆಂಧ್ರ ಪಾಲಾಗೋಯ್ತು. ಅದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅತಿವೃಷ್ಟಿ ಹಾನಿಗೊಳಗಾದಂಥ ರೈತರಿಗೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯೋಕ್ಕೆ ಇನ್ನೂ ಮೀನಾವೇಶ. ಎರಡನೇ ಬೆಳೆಗೆ ನೀರು ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಲಿನ ಪ್ರೋತ್ಸಾಹ ಧನ ಇನ್ನು ಕಗ್ಗಂಟಾಗೆ ಉಳಿದಿದೆ ರೈತರ ಪಾಲಿಗೆ. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ರಾಜ್ಯ BJP ರೈತ ಮೋರ್ಚಾದ ಘಟಕದಿಂದ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ನಡಹಳ್ಳಿಯವರು ಮತ್ತು ಅವ್ರ ತಂಡ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮಾಡೋ ಅಂಥ ಒಂದು ಹೋರಾಟವನ್ನು BJP ಹಮ್ಮಿಕೊಂಡಿದೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು, ಕಳೆದ 6 ತಿಂಗಳಿಂದನೂ ಕೂಡ ರಾಜ್ಯ ಸರ್ಕಾರ ಚೇರ್ ಕಿತ್ತಾಟದಲ್ಲಿ ಚೇರ್ ಮೇಲೆ ಯಾರು ಕೂತ್ಕೊಬೇಕು ಅಂತೇಳಿ ಹೊಡೆದಾಟ ನಡೀತಾ ಇದೆ, ಬಡದಾಟ ನಡೀತಾ ಇದೆ. ಆ ಚೇರ್ಗಿದ್ದಂಥ ಮುಖ್ಯಮಂತ್ರಿ ಚೇರ್ಗಿದ್ದಂಥ 4 ಕಾಲುಗಳನ್ನು ಒಬ್ಬೊಬ್ಬರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ಕಡೆ DK ಶಿವಕುಮಾರ್, ಇನ್ನೊಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಪರಮೇಶ್ವರು, ಇನ್ನೊಂದು ಕಡೆ ಜಾರಕಿಹೊಳಿ. ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೇ ಇಲ್ಲ. ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತು ಸವಾಲುಗಳ ಮೇಲೆ ಸವಾಲು ಬರ್ತಾ ಇದೆ. ನನ್ನಿಂದ 60 ಜನ MLA ಇದ್ದಾರೆ, 70 ಜನ MLA ಇದ್ದಾರೆ. ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ ಅವ್ರು ಹೇಳಿದ್ದಾರೆ 60 ಕೋಟಿ 70 ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ. ಅಂದರೆ ಕುದುರೆ ವ್ಯಾಪಾರ ಶುರು. ಇದರ ಮಧ್ಯೆ ರೈತರ ಸಂಕಷ್ಟಕ್ಕೆ ಒಬ್ಬ ಮಂತ್ರಿನೂ ಕೂಡ, ಕೃಷಿ ಇರ್ಬೋದು, ನೀರಾವರಿ ಸಚಿವರಂತೂ ಅವ್ರು ಪೂರ್ತಿ ಬಿಸಿ ಬಿಡಿ. ಅವ್ರ ಹೊಲಕ್ಕೆ ನೀರು ಹರಿಸ್ಕೊಳಕ್ಕೆ ಅವರ ಅಧಿಕಾರಕ್ಕೆ ಕಾದ್ಕೊಂಡು ಕೂತಿದ್ದಾರೆ ಹೊರತು ರಾಜ್ಯದ ರೈತರ ಹೊಲಗಳಿಗೆ ನೀರು ಬರಬೇಕು ಅಂತ ಅವರು ಯಾವತ್ತೂ ಯೋಚನೆನೇ ಮಾಡಿಲ್ಲ. ನನಗನ್ಸುತ್ತೆ ನೀರಾವರಿ ಇಲಾಖೆಯಲ್ಲಿ ಒಂದು ಸಭೆನೇ ಮಾಡ್ದಂಗೆ ಕಾಣಿಸಿಲ್ಲ ನನಗೆ ಗೊತ್ತಿದ್ದ ಪ್ರಕಾರ. ಅವರು ಬೆಂಗಳೂರಿನ ಹಳ್ಳ ಮುಚ್ಚೋದ್ರಲ್ಲೇ ಅವ್ರು ಮುಚ್ಚೋಗ್ಬಿಟ್ಟಿದ್ದಾರೆ. ಹಳ್ಳದಲ್ಲಿ ಅವ್ರು ಮುಚ್ಚೋಗ್ಬಿಟ್ಟಿದ್ದಾರೆ. ಹಳ್ಳಗಳು ಮಾತ್ರ ಹಂಗೆ ತೆರ್ಕೊಂಡಿದೆ, ಬಾಯಿ ತೆರ್ಕೊಂಡಿದೆ. ಈ ಎಲ್ಲ ರೈತ ವಿರೋಧಿ ಧೋರಣೆ ವಿಚಾರವನ್ನು ಇಟ್ಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾವು ಫ್ಲಡ್ ಆದಾಗ ರೈತರಿಗೆ
ವಿಶೇಷ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ವಿ. ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ನಾವು ಕೊಟ್ಟಿದ್ವಿ ವಿಶೇಷ ಅನುದಾನ. ಕೇಂದ್ರ ಸರ್ಕಾರದ್ದು NDRF ರೂಲ್ಸ್ ಏನಿದೆ ಅದು ದೇಶಕ್ಕೆ ಎಲ್ಲ ರಾಜ್ಯಕ್ಕೂ ಕಾಮನ್. ಅದು ಕಾಮನ್ನಾಗಿ ಎಲ್ಲ ರಾಜ್ಯಕ್ಕೂ ಏನೇನು ಕೊಡಬೇಕು ಅದು ಕೇಂದ್ರ ಸರ್ಕಾರ ನಿರಂತರವಾಗಿ ಕೊಡ್ತಾಯಿದೆ. ಆದರೆ ನಾವು ಸಂಕಷ್ಟದಲ್ಲಿರೋ ರೈತರಿಗೆ ಜೊತೆ ನಿಲ್ಲಬೇಕು ಅಂಥೇಳಿ ನಮ್ಮ BJP ಸರ್ಕಾರ ಅವರಿಗೆ ವಿಶೇಷ ಅನುದಾನವನ್ನು ಕೊಟ್ಟು ಎಲ್ಲ ಬೆಳೆಗಳಿಗೂ 2 ಪಟ್ಟು 3 ಪಟ್ಟು NDRF ರೂಲ್ಸ್ ಏನಿದೆ ಅದರ 3 ಪಟ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ. ಆದರೆ ಈ ಸರ್ಕಾರ ಇದುವರೆಗೂ ಇನ್ನೂ ಮೀನಾವೇಶ ಎಣಿಸ್ತಾ ಇದೆ. ಫ್ಲಡ್ ಆಗಿ ಅವಾಗೆ 6 ತಿಂಗಳಾಯಿತು, ಇನ್ನೂ ಮೀನಾವೇಶ ಮೊದಲನೇ ಫ್ಲಡ್ಗೆ ಇನ್ನೂ ಕೊಟ್ಟಿಲ್ಲ ಅವರು. ಮೊದಲನೇ ಫ್ಲಡ್ಡು ಹಾಸನ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಕೊಡಗು ಈ ಭಾಗದಲ್ಲಾಯಿತು, ಇನ್ನೂ ಅಲ್ಲೇ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಯಾವ ಮಂತ್ರಿನೂ ಕೂಡ ಈ ಫ್ಲಡ್ ಎಫೆಕ್ಟೆಡ್ ಏರಿಯಾಗೆ ಹೋಗಿ ಅಲ್ಲೇ ಸಭೆ ಮಾಡಿ ಪರಿಹಾರವನ್ನು ಅಲ್ಲೇ ಕೊಡೋವಂಥ ಸಿಸ್ಟಮೇ ಇಲ್ಲ ಇವ್ರ ಹತ್ರ. ಎಲ್ಲ ಡೆಲ್ಲಿ ಟೂರ್, ಸಿದ್ದರಾಮಯ್ಯನ ಮನೆಗೆ ಬ್ರೇಕ್ಫಾಸ್ಟು, DK ಮನೆ ಡಿನ್ನರು, ಇಷ್ಟೇ ನಡೀತಾ ಇರೋದು. ಡಿನ್ನರು, ಬ್ರೇಕ್ಫಾಸ್ಟು, ಡೆಲ್ಲಿ ಟೂರು, ಇಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನೇನೂ ಇಲ್ಲ. ರೈತರು ಆತ್ಮಹತ್ಯೆ ಆಗಿದೆ. ಸುಮಾರು 1500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ. ಅವ್ರು ಕೇಳೋರಿಲ್ಲ. ಆದರೆ ಇವರು ಸಮಾಜವಾದಿ ಅಲ್ಲ, ಸಮಾಜವಾದಿ ಸರ್ಕಾರ ಅಂತ ಹೇಳ್ತಾ ಇದ್ರು. ಅದನ್ನು ತೆಗೆದುಹಾಕ್ಬಿಟ್ಟಿದ್ದಾರೆ. ಸಮಾಜವಾದಿ ತೆಗೆದುಬಿಡಿ. ಮಜಾವಾದಿ ಸರ್ಕಾರ ಇದು. ಜನರ ಪಾಲಿಗೆ, ರೈತರ ಪಾಲಿಗೆ ಸತ್ತೋಗಿದೆ. ಅದಕ್ಕಿಂತ ನಮ್ಮ ರೈತ ಮೋರ್ಚಾದ ನಮ್ಮ ಪದಾಧಿಕಾರಿಗಳೆಲ್ಲರೂ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ವಿಧಾನಸಭಾ ಕ್ಷೇತ್ರಗಳಲ್ಲಿ 27 ಮತ್ತು 28ನೇ ತಾರೀಕು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ 1 ಮತ್ತು 2ನೇ ತಾರೀಕು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ನಾನು ಕೂಡ 25ನೇ ತಾರೀಕು ಗುಲ್ಬರ್ಗ ಮತ್ತು ಹೊಸಪೇಟೆ ಈ ಭಾಗದಲ್ಲಿ 26ಕ್ಕೆ ಹೊಸಪೇಟೆ, 25ಕ್ಕೆ ಕಲಬುರಗಿ ಈ ಭಾಗದಲ್ಲೂ ಕೂಡ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಈ ರೈತ ವಿರೋಧಿ ಸರ್ಕಾರವಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನವೆಂಬರ್ 27 ಮತ್ತು 28 ವಿಧಾನಸಭಾ ಹೋರಾಟ, ಜಿಲ್ಲಾ ಕೇಂದ್ರಗಳಲ್ಲಿ ಡಿಸೆಂಬರ್ 1 ಮತ್ತು 2 ಡಿಸೆಂಬರ್, ಇದು ನವೆಂಬರ್ 27 ಮತ್ತು 26. ನಮ್ಮ ಘೋಷಣೆ ಸುಳ್ಳೆ ಕಾಂಗ್ರೆಸ್ಸಿನ ಬಂಡವಾಳ, ರೈತರ ದಿಕ್ಕು ತಪ್ಪಿಸಿದ CM. ಈ ಘೋಷಣೆಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ರೈತರು ಕೂಡ ಪಾಲ್ಗೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ನಾವು BJP ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ನಾನು ಕೇಳೋದಿದ್ರೆ ಕೇಳಿ, ಮುಂದೆ ಆಮೇಲೆ ರಾಜ್ಯಾಧ್ಯಕ್ಷರು ದಾವಣಗೆರೆಗೆ ಹೋಗ್ತಾರೆ. ರಾಜ್ಯಾಧ್ಯಕ್ಷರು ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಹೋಗ್ತಾರೆ. ನಮ್ಮೆಲ್ಲ ನಾಳೆ ಮೆಕ್ಕೆಜೋಳ ಇದಕ್ಕೆ ಹೋಗ್ತಾರೆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು. ಏನಪ್ಪ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ವಿಶೇಷವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ಮೆಮೊರಂಡಮ್ ಕೊಡೋವಂಥದ್ದೊಂದು, ಪ್ರತಿಭಟನೆ ಮಾಡೋದೊಂದು, ರ್ಯಾಲಿ ಮಾಡೋದೊಂದು, ಈ ಥರ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಥ ಹೋರಾಟಗಳನ್ನು ಜಿಲ್ಲಾ ಸಮಿತಿಯವರು ತೀರ್ಮಾನವನ್ನು ಮಾಡ್ತಾರೆ, ರೈತ ಮೋರ್ಚಾದವರು. ಒಟ್ಟಾರೆ ರಾಜ್ಯ ಸರ್ಕಾರ ಸತ್ತಿರುವಂಥ ರಾಜ್ಯ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷವಾಗಿ ನಾವು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಈಗಾಗಲೇ ಹಲವಾರು ಹೋರಾಟಗಳಲ್ಲಿ BJP ನಿರಂತರವಾಗಿ ಹೋರಾಟಗಳನ್ನು ನಾವು ಮಾಡಿದಿರಿ. ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಈ ಥರದ್ದು ಏನೇನು ಹಗರಣಗಳು, ಹಳ್ಳ ಬಿದ್ದಿರೋ ರಸ್ತೆಗಳು ಇನ್ನೂ ನಡೀತಾ ಇದೆ. ಕಳೆದ 1 ತಿಂಗಳಿಂದ ನಾವು ಪ್ರತಿಭಟನೆಗಳು ಮಾಡ್ತಾ ಇದ್ದೀರಿ.
ಈಗಲೂ ಹೋಗ್ತೀರಿ ವಿಧಾನಸೌಧದ ಮುಂದೆನೇ, ಬೇರೆ ಕಡೆ ಹುಡ್ಕೋದು ಬೇಡ, ವಿಧಾನಸೌಧದ ಎದುರುಗಡೆನೇ ಹಳ್ಳ ಬಿದ್ದಿದೆ ಆ ಸಿಗ್ನಲ್ ಪಾಯಿಂಟ್ ಹತ್ರ. ಕರ್ನಾಟಕದ ಇತಿಹಾಸದಲ್ಲೇ ಈ 2.5 ವರ್ಷದಲ್ಲಿ BJP ಹೋರಾಟ ಮಾಡಿದಷ್ಟು ಯಾವತ್ತೂ ಹೋರಾಟ ಮಾಡಿಲ್ಲ. ಅಷ್ಟು ಹೋರಾಟವನ್ನು ಪ್ರತಿ ವಿಚಾರಕ್ಕೂ ಹೋರಾಟಗಳನ್ನು ಮಾಡಿದ್ದೀರಿ. ಕೆಲವನ್ನ ತಾರ್ಕಿಕ ಅಂತ್ಯಕ್ಕೂ ತೊಗೊಂಡೋಗಿದ್ದೀರಿ. ಮೂಡಾದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗಿದ್ದೀರಿ. 14 ಸೈಟ್ ವಾಪಸ್ ಕೊಡಿಸಿದ್ದೀರಿ. ನಾವು ಹೋರಾಟ ಮಾಡಿಲ್ಲ ಅಂದರೆ 14 ಸೈಟು ನಿಮ್ಗೆ ನೀರು ಕುಡಿತಾಯಿದ್ರು. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಡಿಸಿದ್ದೀರಿ. ದುಡ್ಡು CBI ED ಕೇಸ್ ನಡೀತಾ ಇದೆ. ಆಮೇಲೆ ಇದು 11 ಜನ ಇಲ್ಲಿ ವಿದ್ಯಾರ್ಥಿಗಳು ಸತ್ರಲ್ಲ RCBದು, ಅದರದ್ದು ಹೋರಾಟ ಮಾಡಿದಿರಿ. ರಸ್ತೆ ಗುಂಡಿದೂ ಕೂಡ ಹೋರಾಟ ಮಾಡಿ ಸರ್ಕಾರಕ್ಕೆ ಎಷ್ಟು ಬಿಸಿ ಮುಟ್ಟಿಸ್ಬೇಕೋ ಮುಟ್ಟಿಸಿದಿರಿ. ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಕೂಡ ಅಲ್ಲಿ 2 ದಿನ ಧರಣಿನೂ ಕೂಡ ಮಾಡಿದ್ದಾರೆ. ವಿರೋಧ ಪಕ್ಷವಾಗಿ ನಾವು ಸೈನ್ ಮಾಡೋಕ್ಕೆ ನಮಗೇನು ಅಧಿಕಾರ ಇಲ್ಲ, ಆದೇಶ ಮಾಡೋಕ್ಕೆ ನಮಗೇನು ಅಧಿಕಾರ ಇಲ್ಲ. ನಾವು ಜನಗಳಿಗೆ ಅವೇರ್ನೆಸ್ ಕೊಡುವಂಥದ್ದು, ತಪ್ಪು ಮಾಡೋದನ್ನ ಜನಗಳಿಗೆ ತಿಳಿಸೋವಂಥದ್ದು ವಿರೋಧ ಪಕ್ಷದ ಕರ್ತವ್ಯ. ಅದನ್ನು ನಾವು ಮಾಡಿದ್ದೀವಿ, ಸಮರ್ಥವಾಗಿ ಮಾಡಿದ್ದೀವಿ. ಹೌದು, ರಾಜ್ಯ ಸರ್ಕಾರನೇ ಮಾಡಬೇಕಾಗಿತ್ತು. ಬೇಗ ತೀರ್ಮಾನವನ್ನು ತೆಗೆದುಕೊಂಡು ಬೇಗ ಮಾಡಿದರೆ ನೀರು ಶೇಖರಣೆ ಆಗ್ತಾಯಿತ್ತು. ನೋಡಿ, ಮಂಡಳಿ ಇದೆಯಲ್ಲ, ಹೆಚ್ಚು ಅಧಿಕಾರ ಇರೋದು ರಾಜ್ಯ ಸರ್ಕಾರಕ್ಕೆ. ನಾನು ಹೋಗಿದ್ದೀನಿ, ನಾವು ಮಂತ್ರಿ ಆಗಿದ್ದೀನಿ. ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಪ್ರತಿನಿಧಿ ಇರ್ತಾರಷ್ಟೇ, ಮತ್ತು ಪಕ್ಕದ ರಾಜ್ಯದ ಪ್ರತಿನಿಧಿಗಳು ಇರ್ತಾರಷ್ಟೇ. ಇದು ಗೇಟ್ ರಿಪೇರಿ ಮಾಡೋದಕ್ಕೆ ಯಾವುದೇ ಕೇಂದ್ರ ಆಗಲಿ ಪಕ್ಕದ ರಾಜ್ಯದಾಗಲಿ ಯಾವುದೂ ಕೂಡ ಅಬ್ಜೆಕ್ಷನ್ನೇ ಇರಲ್ಲ. ನೀವು ಎತ್ತರ ಮಾಡಬೇಕಾದ್ರೆ ಅದಕ್ಕೆಲ್ಲ ಇರುತ್ತೆ, ಇದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಹಾಂ, ಏನು ಭದ್ರತೆ ನಾವು 21ನೇ ಶತಮಾನದಲ್ಲಿ ಇದ್ದೀರಿ, 21ನೇ ಶತಮಾನ ಇದ್ದೀರಿ. ಚಂದ್ರಲೋಕ ಎಲ್ಲ ಹೋಗಿ ಬಂದಿದ್ದೀರಿ. ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ರೆ ಆ ದೇವರೇ ಕಾಪಾಡಬೇಕು. ಬೇರೆದಕ್ಕೆಲ್ಲ ಟೈಮ್ ಇರ್ತೈತೆ, ಚೇರ್ ಮಾತ್ರ ಇಮಿಡಿಯೇಟಾಗಿ ಕೊಡಿಸ್ಬಿಡಿ. ನಮ್ಮ ಚೇರ್ ಇಲ್ಲ, ಇವಾಗ ಆಗಿರತ್ತಾನೆ 20ನೇ ತಾರೀಕು. ಎಷ್ಟು 21ನೇ ತಾರೀಕು ಕೊಡಬೇಕಾಗಿತ್ತು. 4 ದಿನ ಲೇಟ್ ಆಗಿದ್ದಕ್ಕೆ ಬಾಯ್ ಬಡ್ಕೊಂತೀರಾ. ಇಲ್ಲಿ ಗೇಟ್ ಮುರಿದೋಗಿ 6 ತಿಂಗಳಾಯ್ತು. ಅವಾಗೆ 1.5 ವರ್ಷ ಆಯಿತು. 1.5 ವರ್ಷ 4 ದಿನ ತಡ್ಕೊಳಕ್ಕಾಗಲ್ಲ ನಿಮ್ಮ ಚೇರ್ಗೆ, ಮುಖ್ಯಮಂತ್ರಿ ಪದವಿಗೆ. ಈ 1.5 ವರ್ಷ ಆಗಿ ಗೇಟ್ಗಳು ಹೋದಾಗ ನಿಮ್ಮ ಕೈಲಿ ಏನು ಕಾಣಿಸೋದೇ ಇಲ್ಲ. ತರಾತುರಿ, ಅರ್ಜೆಂಟ್ ಮಾಡಬೇಡಿ ಅಂತ. ನೀವು ಅರ್ಜೆಂಟ್ ಮಾಡಬೇಡಿ, ಚೇರ್ಗೆ ಯಾಕೆ ಅರ್ಜೆಂಟ್ ಮಾಡ್ಕೊಂತೀರಾ? ಅಂದರೆ ಕಾಂಗ್ರೆಸ್ ಮುಳುಗೋದಂಗೆನಾ 2.5 ವರ್ಷ ಆದಮೇಲೆ? ಎಕ್ಸ್ಪೈರಿ ಡೇಟ್ ಇಟ್ಟಿತ್ತು ಅದಕ್ಕೆ. ಎಕ್ಸ್ಪೈರಿ ಡೇಟ್ ಯಾರಾದರೂ ನಮಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಳ್ಳೆಯದು, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಳ್ಳೆಯದು. ಈ ದರಿದ್ರ ಕಾಂಗ್ರೆಸ್ಸು ತೊಲಗೋಬೇಕು. ದೇಶದಲ್ಲಿ ಎಲ್ಲ ಕಡೆ ತೊಲಗೋಗಿದೆ. ಮೊನ್ನೆ ಬಿಹಾರದಲ್ಲಿ ಕೊಟ್ಟಿದ್ದಾರಲ್ಲ, ಆ ಥರ ಕರ್ನಾಟಕದಲ್ಲೂ ಒಂದು ಮ್ಯಾಂಡೇಟ್ ಕೊಡೋದಕ್ಕೆ ಆಗಲೇ ಬಟನ್ ಒತ್ತಕ್ಕೆ ರೆಡಿ ಔಟವ್ರೆ. ಎಲ್ಲರೂ ಬಟನ್ ಒತ್ತಕ್ಕೆ ರೆಡಿಯಾಗವ್ರೆ. ಎಲೆಕ್ಷನ್ ಬರಲಿ ಅಂತ ಕಾಯ್ತಾ ಇದ್ದಾರೆ. BJP ಅವರು ಕಾಂಗ್ರೆಸ್ ಕೊಟ್ಟಿದ್ದಾರಾ? ಹೌದಾ? ಇದು ಒಂದು ಅದ್ಭುತನೇ ನೀವು ಹೇಳ್ತಾ ಇರೋದು. ಯಾರು ಸಾಯೋ ಪಾರ್ಟಿಗೆ ಹೋಗ್ತಾವ್ರೆ? ಸಾಯೋ ಪಾರ್ಟಿ ಅದು, ಸತ್ತು ನೆಲ ಕಚ್ತಾ ಇದೆ. ಆ ಪಾರ್ಟಿಗೆ ಯಾರು ಹೋಗೋ ಮುಖನೂ ತಿರುಗಿ ನೋಡಲ್ಲ ಯಾರನ್ನು ಕೂಡ. ಈಗ ಇದು ಮುಗಿಸ್ಬಿಡು ಗುರು, ಆಮೇಲೆ ಲಾಸ್ಟಿಗೆ ಬರೋಣ. ಇದ್ರದ್ದೆಲ್ಲ ಮುಗಿಸ್ಬಿಡು. ಈಗ ನೋಡಿ,
ನಮ್ಮ ಛಲವಾದಿಯವರು ಕೂಡ ವಿರೋಧ ಪಕ್ಷದ ನಾಯಕರು, ಅವರು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ನಾನು ಮಾಧ್ಯಮದವ್ರು ಏನು ಬೇಜಾರು ತಿಳ್ಕೊಂಡಿಲ್ಲ ಅಂದರೆ, ಮಾಧ್ಯಮದವ್ರಿಗೂ ಒಂದು ಸಣ್ಣ ಮಾತು, ಇಷ್ಟು ದಿನ ಡಿ ಕೆ ಹಿಂದೆ 11 ಜನ 10 ಜನ 12 ಜನ ಅಂತ ನೀವೆಲ್ಲ ಬರಿತಾ ಇದ್ರಿ, ಈಗ ಏಕಾಏಕಿ 70 ಜನ ಹೆಂಗಾಗ್ಬಿಟ್ರು? ಕ್ವಶನ್ ಮಾರ್ಕು. ನೀವೇ ಬರಿತಾ ಇದ್ರಿ ಡಿ ಕೆ ಹಿಂದೆ 11 ಜನ 12 ಜನ ಅಂತೇಳಿ. ಯಾರೋ ಕೆಲವರು ನಮ್ಮ ಕನಕಪುರದವರು ಸ್ವಲ್ಪ ಸಂಖ್ಯೆ ಜಾಸ್ತಿ ಕೊಟ್ಟಿರ್ಬೋದು, ಆದರೆ ಅವ್ರನ್ನ ಯಾಕೆ ನೋಡ್ತೀರಾ? ಕೊಟ್ಟಿರ್ಬೋದು, ಆದರೆ 10-12 ಇದ್ದಿದ್ದು ಒಂದೇ ಸರಿ 70 ಹೆಂಗಾಯಿತು? ಮ್ಯಾಜಿಕ್ ಅಂದರೆ ಏನು? ಮ್ಯಾಜಿಕ್ ಮಾಡಬೇಕು ಅಂದರೆ ಏನನ್ನ ಕೈ ಏನೋ ಕರಾಮತ್ ಬೇಕು. ಆ ಕರಾಮತ್ತೇ ಈ ಕೋಟಿ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾನಲ್ಲ, ಅದಕ್ಕೆ ಮಾಧ್ಯಮದವ್ರು ಹೇಳಿದೆ. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ, ಆಗಲೇ ಸೀಕ್ರೆಟ್ ಮತದಾನಕ್ಕೆ ಡಿ ಕೆ ಒತ್ತಡ ಅಂತ ಬರ್ತಾ ಇತ್ತು. ಹಾಂ, ಮಾಧ್ಯಮದ ಒಂದು 4ನೇ ಅಂಗಲ್ಲಪ್ಪ. ಹಾಂ, ಅದಕ್ಕೆ ನಾವು 4ನೇ ಅಂಗಕ್ಕೆ ಸಪೋರ್ಟಾಗಿ ಬಿ ಜೆ ಪಿಯವರು ಒಪ್ಕೊಂತೀರಿ. ನೀವು ಏನು ಬರ್ತಾ ಇದೋ ಅದು ನಾವು ವೆರಿಫಿಕೇಷನ್ ಮಾಡಿದ್ರೆ ಅದು ಸತ್ಯದ ಕಡೆ ಜಾಸ್ತಿ ವಾಲ್ತಾ ಇದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಪರಪ್ಪನಗರಕ್ಕೆ ಹೋಗಿ ಸಹಿ ಹಾಕಿಸ್ಕೊಂಡು ಬಂದಿದ್ದಾರೆ ಅನ್ನೋದು ಅವರದ್ದೇ ಪಕ್ಷದ ಸಚಿವರ ಆರೋಪ. ಇದಕ್ಕೆ ಸಹಿ ಹಾಕ್ಸ್ಕೊಂಬಂದಿದ್ದಾರಲ್ಲ ರೀ, ಹಾಕಿದ್ದಾರೆ ಸಹಿ ಹಾಕ್ಸಕ್ಕೆ ಹೋಗಿರೋದು ಪರಪ್ಪನಗರ. ಇನ್ನೇನು ಹೋಗ್ತಾರೆ? ಕುದುರೆ ವ್ಯಾಪಾರ. ಮತ್ತೆ ನೀವು ಸಡನ್ನಾಗಿ 2 ದಿನದಿಂದ ಸಿದ್ದರಾಮಯ್ಯನವರು ಡಲ್ ಆಗವ್ರೆ. ಇಲ್ಲ, ಒಂದೇ ನಿಮಿಷ ಮಧು, ಡೀಲ್ ಆದಮೇಲೆ ಡಲ್ ಆಗಿರೋದು. ಆ ಡೀಲು ಡಲ್ಲು 2 ಸೈಮಲ್ಟೇನಿಯಸ್ ಆಗೈತೆ. ಮತ್ತೆ ಅವ್ರು ಏನು ಹೇಳಿದ್ರು? ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು? 5 ವರ್ಷ ಮುಂದಿನ ಎಲ್ಲ 2 ಬಡ್ಜೆಟನ್ನು ನಾನೇ ಮಂಡನೆ ಮಾಡ್ತೀನಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದವರು. MLAಗಳ ಬೆಂಬಲ ಯಾರಿಗಿದೆಯೋ ಅವರು MLAಗಳ ಬೆಂಬಲ. DKಗೆ MLAಗಳ ಬೆಂಬಲನೇ ಇಲ್ಲ, ಯಾರಿದ್ದಾರೆ ಅಂತ ಕೇಳಿದ್ರು. ನೆನ್ನೆ ಏನು ಪ್ಲೇಟ್ ಚೇಂಜು? ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು, DKನೂ ಕೇಳಬೇಕು ಅಂತಾರೆ. ಇವತ್ತು ಹೇಳಿದರೆ ನಾಳೆನೂ ಹೇಳ್ತಾರೆ. ಯಾಕಂದರೆ ಕಾಲ ಹತ್ರ ಬರ್ತಾ ಇದೆ. ಔಟ್ ಗೋಯಿಂಗ್. ಈ ಗಲಾಟೆಯಲ್ಲಿ ರೈತರು ನೋಡೋಣಪ್ಪ. ಅವರು ಎಲ್ಲ DK ಜ್ಯೋತಿಷ್ಯ ನಂಬೋರು, ದೇವರುಗಳನ್ನ ಸುತ್ತಾ ಇದ್ದಾರೆ. ಅದು 6 ತಿಂಗಳಿಗೆ ವರ ಕೊಡುತ್ತೋ ಗೊತ್ತಿಲ್ಲ. ಹಾಂ, ನಾಗಾಗ ಇದೆಲ್ಲ ಬಂದ್ ಮಾಡಿದಾರಂತೆ. ನನ್ನ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ. ನಾಗಗಳು ಅಂತ ಕೇಳಿಸ್ಕೋದಕ್ಕೆ. ನಾಗಗಳು ಬಂದು ಮಾಡಿದರೆ ಗೊತ್ತಿಲ್ಲ ಬಿಡಪ್ಪ. ಈ ರೈತರದ್ದು ಇದು ಬಿಟ್ಬಿಡಪ್ಪ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಿನ್ನೆ ಭಾಳ ಬೇಜಾರು ಮಾಡಿಕೊಂಡು ನಾವೆಲ್ಲ ಇದ್ದಾಗ ಮೀಡಿಯಾ ಮುಂದೆ ಬಂದಿದ್ರು. ಏನಾಗತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಂಗೇನೋ ಗೊತ್ತಿಲ್ಲಪ್ಪ, ಹೈಕಮಾಂಡ್ ನೋಡ್ಕೊಳತ್ತೆ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಆದ್ರೆ ಅವ್ರು ಹೇಳಿದಂಥ ವರ್ಡು ಹೈಕಮಾಂಡ್ ನೋಡ್ಕೊಳತ್ತೆ ಅಂತ. ಅವರು ಕಾಂಗ್ರೆಸ್ ಪಾರ್ಟಿಯ ಹೆಸರಿಗಷ್ಟೇ ಅಧ್ಯಕ್ಷರು, ಆದರೆ ಆ ಚೇರ್ ಇದೆಯಲ್ಲ, ಖರ್ಗೆ ಅವ್ರ ಚೇರು, ಏನು ಪವರ್ ಇಲ್ಲ. ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವರೇ ಹೈಕಮಾಂಡು ದೇಶದ ಕಾಂಗ್ರೆಸ್ಗೆ. ಆದರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಹಂಗಿಲ್ಲ, ಅವರು ಪರಾವಲಂಬಿ, ಗಾಂಧಿ ಫ್ಯಾಮಿಲಿಯ ಕಾವಲುಗಾರರು. ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ನಂಬಿ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಥವಾ ಜ್ಯೋತಿಷ್ಯರು ನಂಬಿ ಅವರು? ಅವರು ಪದೇ ಹೇಳಿದಾರಲ್ಲ, ನನಗೆ ದೇವ್ರ ಬಲ ಇದೆ, ನಾನು ಮೀನಿಗೆ ಗಾಳ ಹಾಕಿದ್ದೀನಿ,
ಗಾಳಕ್ಕೆ ಮೀನು ಕಚ್ಕೊಬೇಕಾದ್ರೆ ದೇವ್ರ ಬೇಕು ಅಂತ ಅವರು. ಇನ್ನು ಗಾಳಕ್ಕೆ ಮೀನು ಕಚ್ಕೊಂಡಿಲ್ಲ, ಇನ್ನು ಹುಳ ಬಿಟ್ಟು ಹಾಕಿದ್ದಾರೆ ಗಾಳ. ಆಗ ಹುಳ ಅಂತಂದಿದ್ದು ಇವರೇ, ಏನು ಹುಳ ಅಂತ ಹೇಳಿದ್ರಲ್ಲ, ಛಲವಾದಿ ಹೇಳಿದಾರಲ್ಲ, ಹುಳುಗಳು 50, 60, 70 ಆ ಹುಳುಗಳು. ಅದು ನೋಡಿ ಜರ್ನಲಿಸಮ್ ಅನ್ನೋದು ಅದು ಒಂದು ನಿಂತ ನೀರಲ್ಲ, ಅದು ಹರಿಯೋ ನೀರು. ಕೆಲವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕೆಲವರು ಹಾಗೇ ಬರೀತಾರೆ, ಕೆಲವರು ಸತ್ಯ ಸಂಗತಿಯನ್ನು ಹುಡುಕ್ತಾರೆ. ಎಲ್ಲ ರೀತಿ ಜರ್ನಲಿಸಮು ಇದೆ. ಅದನ್ನೆಲ್ಲ ನೋಡಿದಾಗ 100% ಸುಳ್ಳಂತೂ ಆಗಲ್ಲ. ಬರೆಯೋದೆಲ್ಲ 100% ಸುಳ್ಳಂತೂ ಆಗಲ್ಲ. ಅದರಲ್ಲಿ ಎಲ್ಲೋ ಒಂದು ಕಡೆ ಸತ್ಯದ ಬೆಳಕು ಕೂಡ ಇರ್ತೈತೆ ಜರ್ನಲಿಸಮ್ ಅಂದರೆ. ಆ ಬೆಳಕನ್ನು ನಾವು ನೋಡ್ತೀರಿ, ಎಲ್ಲರೂ ರಾಜ್ಯದ ಜನನೂ ಕೂಡ ನಂಬ್ತಾರೆ. ನಾವು ಕೂಡ ನಮ್ಮದೇ ಆದಂಥ ಸೋರ್ಸಸ್ಸಿಂದ ನಾವು ತಗೊಂಡಿದ್ದೀರಿ. ಈ ಸರ್ಕಾರ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ, ರೈತರ ಪಾಲಿಗೆ ಸತ್ತೋಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇದ್ರು ಯಾವುದೇ ಒಬ್ಬ ರಾಜ್ಯ ನಾಯಕರನ್ನ ಭೇಟಿ ಮಾಡ್ತಾ ಇಲ್ಲ, ಬೇರೆ ರಾಜ್ಯದ OBC ನಾಯಕರನ್ನ ಕರೆಸ್ಕೊಂಡು ಸಭೆ ಮಾಡ್ತಾ ಇದ್ದಾರೆ. ಕರ್ನಾಟಕದವರು ಅಂದ್ರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಹ ಕೊಡ್ತಾ ಇಲ್ಲ. ಸರ್ ಅರ್ಥ ಏನು? ನೋಡ್ರಿ, ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ATMಗೆ ಹೋದರೆ ಮಾತ್ರ ಅವ್ರು ಓಪನ್ ಆಗೋದು. ATM ಕಾರ್ಡು, ಆ ಕಾರ್ಡ್ ಇದೆಯಲ್ಲ, ಹಾಂ, ಆ ಕಾರ್ಡ್ ತಗೊಂಡು ಹೋದರೆ ಓಪನ್ ಆಗ್ತತೆ. ಇವ್ರು ಕಾರ್ಡ್ ತಗೊಂಡಿರೋ ಬಿರಿ ಅಧಿಕಾರಕ್ಕೆ ಹೋದರೆ ಓಪನ್ ಎಲ್ಲ ಆಗ್ತತೆ. ಅದು ATM ಆಫೀಸ್. ಅದು ಕಾರ್ಡ್ಗೆ ಮಾತ್ರ ಓಪನ್ ಆಗ್ತತ್ತಪ್ಪ, ಕಾರ್ಡ್ ಇಲ್ಲ ಅಂದರೆ ಓಪನ್ ಆಗಲ್ಲ, ಅಷ್ಟೇ ಸಿಂಪಲ್. ಹಾಂ, ಮೊದಲು ಸಿದ್ದರಾಮಯ್ಯನವರು ಹಂಗಿರಲಿಲ್ಲ. ಈಗ 1 ವರ್ಷದಿಂದ ಅವರು DK ಶಿವಕುಮಾರ್ ಮೀರಿಸ್ತಾರೆ. ಹಾಂ, ATM ಆಗಿ ನೋಡಿ. ನಾವು ವಿರೋಧ ಪಕ್ಷವಾಗಿದ್ದೀರಿ. ಆಡಳಿತ ಪಕ್ಷದ ಪ್ರತಿಯೊಂದು ನಡೆನೂ ಕೂಡ ರಾಜ್ಯದ ಜನಗಳ ಮೇಲೆ ಪರಿಣಾಮ ಬೀರುತ್ತದೆ, ರಾಜ್ಯದ ರೈತರ ಮೇಲೆ ಪರಿಣಾಮ ಬೀಳ್ತತೆ, ಬಡವರ ಮೇಲೆ ಪರಿಣಾಮ ಬೀಳ್ತತೆ. ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ನಡೆಯಿರಬೇಕು. ವಿರೋಧ ಪಕ್ಷ ನಾವೇನು ಟೀಕೆ ಮಾಡೋದು, ನಮ್ಮ ಇದು ಟೀಕೆ ಮಾಡೋದು, ಪ್ರತಿಭಟನೆ ಮಾಡೋದು, ಸರ್ಕಾರ ಮಾಡೋವಂಥ ತಪ್ಪನ್ನು ಜನಕ್ಕೆ ತಿಳಿಸುವಂಥದ್ದು. ಆದರೆ ರಾಜ್ಯ ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು. ಅವರು ಎಚ್ಚರಿಕೆಯ ನಡೆಯನ್ನು ಮಾಡಬೇಕು. ಆ ಎಚ್ಚರಿಕೆ ನಡೆ ತಪ್ಪಿದ್ದಾರೆ. ಅದಕ್ಕೋಸ್ಕರ BJPಯಲ್ಲಿ ಏನಿದೆ ಅದನ್ನು ನಮ್ಮ ಕೇಂದ್ರದ ನಾಯಕತ್ವ ಇದೆಯಲ್ಲ, ಮೋರ್ ದೆನ್ ಪವರ್ಫುಲ್. ಬಿಹಾರ್ ಚುನಾವಣೆ ಆದಮೇಲೆ ಕಾಂಗ್ರೆಸ್ಸು ವೀಕ್ ಪೂರ್ತಿ ವೀಕ್ ಆಗೋಗಿದೆ. ನೋಡ್ರಿ, ಅವರಾಗೆ ಅವ್ರು ಬರ್ತೀನಿ ಅಂದರು, ನಾವು ಅವ್ರ ಜೊತೆ ಸರ್ಕಾರ ಮಾಡಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಯಾವುದೇ ರೆಬಲ್ ಶಾಸಕರ ಜೊತೆ ನಾವು ಸರ್ಕಾರ ಮಾಡುವಂಥ ಪರಿಸ್ಥಿತಿ ಇಲ್ಲ, ಅವಶ್ಯಕತೆಯೂ ಇಲ್ಲ. ನಾವು ಜನರ ಮ್ಯಾಂಡೇಟ್ ತಗೊಂಡು ಹೋಗೋವಂಥ ತೀರ್ಮಾನವನ್ನು ನಾವು ಮಾಡಿದ್ದೀರಿ. ಜನರ ಮ್ಯಾಂಡೇಟ್ಗೆ ಹೋಗ್ತೀರಿ ನಾವು ಮತ್ತು JDS ಮುಂದೆ ಬರುವಂಥ ಚುನಾವಣೆಗಳಿಗೆ ಒಟ್ಟಾಗಿ ಹೋಗ್ತೀರಿ. ಕರ್ನಾಟಕದಲ್ಲಿ 170 ಯಾವ ರೀತಿ ಬಿಹಾರದಲ್ಲಿ ಬಂತು, ಯಾವ ರೀತಿ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಆದಾಗ ರಿಸಲ್ಟ್ ಬಂತು, ಸೇಮ್ ರಿಸಲ್ಟ್. ನಾನಿವತ್ತು ನನ್ನ ಜ್ಯೋತಿಷ್ಯ ಅಂತ ಹೇಳೋರಲ್ಲ DK ಶಿವಕುಮಾರ್, ಇವತ್ತು ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ. 170 ಸೀಟ್ಗೂ ಹೆಚ್ಚು ಸೀಟ್ಗಳನ್ನು ನಾವು ಕರ್ನಾಟಕದಲ್ಲಿ ಗೆಲ್ತೀರಿ. ಬರೆದು ಮಾಡ್ಕೊಳ್ಳಿ. ಹೋಗೋಣ. ಅದೇ ಈಗ ವಿಧಾನಸಭಾ ಭವಿಷ್ಯದ ಪ್ರಕಾರ DK ಶಿವಕುಮಾರ್ CM ನಾನು ಭವಿಷ್ಯ, ನಾನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಭವಿಷ್ಯ ಹೇಳಿಲ್ಲ. ನಾನು ಫಸ್ಟ್ ಆಫ್ ಆಲ್ ಕ್ಲಾರಿಫಿಕೇಶನ್. ನಿನ್ನೆ ಗಿಳಿ ಶಾಸ್ತ್ರ ಹೇಳಿದೆ ಬಿಡಿ. ನಾನು ಹೇಳಿದ್ದು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಗಳ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೀನಿ. ಈಗ ಆಗುತ್ತಲ್ಲ, ಅದನ್ನು ಗಿಣಿ ಶಾಸ್ತ್ರ ಅಂದ್ರಿ. ಈಗ ಆ ಉಟ್ರೆ ಏನು ಹೇಳ್ತೀರಿ? ಯಾವ ಶಾಸ್ತ್ರ ಅಂತ ಹೇಳ್ತೀರಾ?
ಆಗದಂತೂ ಗ್ಯಾರಂಟಿನಾ ಬಂದು ನಿಂತುಬಿಟ್ಟಿದೆ ಈಗ. ಆಗದಂತೂ ಗ್ಯಾರಂಟಿ, ಇವತ್ತಾಗ್ಬೋದು, ಇಲ್ಲ ನಾಳೆ ಆಗ್ಬೋದು, ಇಲ್ಲ ಒಂದು ತಿಂಗಳು ಬಿಟ್ಕೊಂಡು ಆಗ್ಬೋದು. ಕಾಂಗ್ರೆಸ್ಸಲ್ಲಂತೂ ಗೊಂದಲ. ಯಾಕೆ ಗೊಂದಲ? ಏನೂ ಇಲ್ಲ ಅಂತಂದರೆ ಯಾಕೆ ಖರ್ಗೆ ಮನೆಗೆ ಹೋಗ್ಬೇಕು, ಯಾಕೆ ಡೆಲ್ಲಿಗೆ ಹೋಗ್ಬೇಕು, ಯಾಕೆ ಜೈಲಿಗೆ ಹೋಗ್ಬೇಕು? ಪ್ರಾಬ್ಲಮ್ ಇದೆಯಲ್ಲ. ದಯವಿಟ್ಟು ನಾವಂತೂ ಈ ರಾಜ್ಯ ಸರ್ಕಾರಕ್ಕೆ, ಈ ರೈತ ವಿರೋಧಿಯಾದಂಥ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀರಿ. ರೈತರ ಬೆಂಬಲ ಬೆಲೆ ಇರ್ಬೋದು, ರೈತರಿಗೆ ಆಗ್ತಾ ಇರೋ ಅನ್ಯಾಯ ಇರ್ಬೋದು, ಇದಕ್ಕೆ ನ್ಯಾಯ ಸಿಗಬೇಕು, ಅವ್ರ ಸಾವುಗಳು ಆಗಬಾರ್ದು ಅನ್ನೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಕಳೆದ 3-4 ತಿಂಗಳಿಂದನೂ ನಿರಂತರವಾಗಿ BJP ಇಡೀ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಂತೂ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು. ಹೇಳ್ತಾರಲ್ಲ, ಒಂದಿನ ಪ್ರತಿಭಟನೆ ಮಾಡಿ ಅಷ್ಟೇನಾ ಅಂತ ಅಲ್ಲ, ನಾವು ನಿರಂತರವಾಗಿ ಹಳ್ಳ ಬಿದ್ದಿರೋದಕ್ಕೆ ಬೆಂಗಳೂರಲ್ಲಿ 2 ದಿನದಿಂದನೂ ಪ್ರತಿಭಟನೆ ಮಾಡಿದ್ದೀನಿ. ಗೋವಿಂದರಾಜನಗರದಲ್ಲೂ ಮಾಡಿದ್ದೀನಿ, ಜಯನಗರದಲ್ಲೂ ಮಾಡಿದ್ದೀನಿ ಪ್ರತಿಭಟನೆ. ಇಷ್ಟೆಲ್ಲ ಪ್ರತಿಭಟನೆಗಳಾದರೂ ಕೂಡ ಸರ್ಕಾರ ಗುಂಡಿ ಮುಚ್ಚೋ ಕೆಲಸವನ್ನು ಮಾಡಿಲ್ಲ. ದಿನನಿತ್ಯ ಸುಮಾರು 12-13 ಜನ ಸತ್ತಿದ್ದಾರೆ. ಇವತ್ತು ಎಲ್ಲ ಕಡೆ ಬೇಡ, ವಿಧಾನಸೌಧದ ಮುಂಭಾಗದಲ್ಲೇ ಹೋಲ್ ಬಿದ್ದಿದೆ, ಗುಂಡಿ ಬಿದ್ದಿದೆ. ಅಲ್ಲಿ ಯಾರನೋ ಸಾಯಕ್ಕೆ ಮುಂಚೆ ಎಚ್ಚರ ಮಾಡಿ ಅಂತ ಹೇಳಿ ನಾನು ಮತ್ತು ನಿಮ್ಮ ಮೂಲಕ ನಮ್ಮ ವಿರೋಧ ಪಕ್ಷದ ನಾಯಕರು ಆ ಸ್ಪಾಟ್ಗೆ ಹೋಗ್ತೀರಿ. ಅದಕ್ಕೇನ ಮುಕ್ತಿ ಕೊಡಿ, ಇಲ್ಲಾಂದ್ರೆ ಅಲ್ಲಿ ಯಾರಾದರೂ ಬಿದ್ದು ಸತ್ತು ಬೆಂಗಳೂರಿಗೆ ಮತ್ತೊಂದು ಸಾವಾಗೋದು ಬೇಡ ಅಂಥೇಳಿ ಈಗೆಲ್ಲ ಅಲ್ಲಿ ಹೋಗ್ತೀರಿ. ದಯವಿಟ್ಟು ಅಲ್ಲಿ ಬಂದರೆ ಗುಂಡಿ ಮುಚ್ಚೋ ಪ್ರಯತ್ನ ಆದರೂ ಆಗಲಿ. ಹಾಂ, ಹೌದಾ? ಹಾಂ, ಈಗ ಇಮ್ಮಿಡಿಯೇಟಾಗಿ ಅಟ್ಲೀಸ್ಟ್ ಅಲ್ಲಿ ಇನ್ಯಾರಾದರೂ ಸಾವಾಗೋದ್ರ ಬದಲು ಮುಚ್ಚಿ ಅಂತೇಳಿ ಹೋಗ್ತೀನಿ. ನೀವು ರೈತ ಮೋರ್ಚಾ, ನೀವು ವಿಪಕ್ಷ ನಾಯಕರೆಲ್ಲರೂ ಕೂಡ ರೈತರ ಸಮಸ್ಯೆ ಇದರ ಬಗ್ಗೆ ಹೊರಡ್ತಾ ಇದ್ರಿ. ನಿಮ್ಮ ರಾಜ್ಯಾಧ್ಯಕ್ಷ ಯಾಕೆ ವರಿಷ್ಠನ ಭೇಟಿ ಮಾಡಿ 3 ದಿನದಿಂದ ಡೆಲ್ಲಿಯಲ್ಲಿ ಇದ್ದಾರೆ? ಅವರು ಬೇರೆ ಅವ್ರದ್ದೇನೋ ಪರ್ಸ್ನಲ್ ಕೇಸ್ ಏನೋ ಇತ್ತನೋ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಕೇಂದ್ರದ ನಾಯಕರನ್ನು ಭೇಟಿ ಮಾಡೋದು ಸರ್ವೇ ಸಾಮಾನ್ಯ. ಹೋಗಿದ್ದಾರೆ. ನಾಳೆ ಬಂದು ಅವರು ನಮ್ಮ ದಾವಣಗೆರೆ ಹೋರಾಟದಲ್ಲಿ, ಮೆಕ್ಕೆಜೋಳ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಅವರು ನಿಮ್ಮ ಹೈಕಮಾಂಡ್ ಏನಾದ್ರು ನಿಮ್ಮ ಮೂಲಕ ಕರ್ನಾಟಕ ರಾಷ್ಟ್ರದ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡಿತಾ ಇದ್ದೀವಿ. ನಾವು ಈ ಭ್ರಷ್ಟ ಸರ್ಕಾರ ತೊಲಗಬೇಕಷ್ಟೇ. ನಾವು ಯಾವುದೇ ಸರ್ಕಾರವನ್ನು ಮಾಡೋ ಅಂಥ ಒಂದು ಮನಸ್ಥಿತಿಯಲ್ಲಿ ಇಲ್ಲ. ಕೇಂದ್ರದವರು ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ. ನಾವು ಯಾವುದು ಸರ್ಕಾರ ಮಾಡಲ್ಲ. ನಮಗೆ ಮತ್ತೆ ಚುನಾವಣೆಗೆ ಹೋಗಬೇಕು, ಚುನಾವಣೆಯಲ್ಲಿ ಜನರ ಮ್ಯಾಂಡೇಟ್ ತೆಗೆದುಕೊಳ್ಬೇಕು. ಅಷ್ಟೇ. ಧನ್ಯವಾದ. ಏನು ಮಾಡಕ್ಕಾಗಲ್ಲ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಕಷ್ಟೇ ನಾವಿಲ್ಲಿ. ಈ ಸರ್ಕಾರ ನಂಬಿ ಗುಂಡಿ ಬಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ, ಗುಂಡಿ ಬಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ, ರಾಜ್ಯಾದ್ಯಂತ ಗುಂಡಿ ಮಾಡುತ್ತಿರುವ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ, ರೈತ ವಿರೋಧಿ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ, ವಿರೋಧಿ ಸರ್ಕಾರಕ್ಕೆ, ಧಿಕ್ಕಾರ, ಬೆಂಗಳೂರು ವಿರೋಧಿ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ, ಬೆಂಗಳೂರು ವಿರೋಧಿ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ. ಗುಂಡಿಯಲ್ಲಿ ಬಿದ್ದು ತೇಲಾಡ್ತಾ ಇರುವ ಸರ್ಕಾರಕ್ಕೆ, ಗುಂಡಿಯಲ್ಲಿ ನಿಂತು ಒದ್ದಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಗುಂಡಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುವ ರಾಜ್ಯ ಸರ್ಕಾರಕ್ಕೆ. ಇದು ಚೆನ್ನಾಗಿಲ್ಲ. ಇದು ರಾಹುಲ್ ಗಾಂಧಿ ಬೋಟ್. ಇದು ರಾಹುಲ್ ಗಾಂಧಿ ಬೋಟ್. ನೋಡಿ ಎಷ್ಟು ಫಾಸ್ಟ್ ಹೋಗುತ್ತೆ ರಾಹುಲ್ ಗಾಂಧಿ ಬೋಟ್. ಪೊಲೀಸರು ಬಂದಿಲ್ಲಪ್ಪ. ಓಕೆ ಸರ್. ಇದು ಸಿದ್ದರಾಮಯ್ಯನ ಬೋಟ್. ಬೋಟ್ ಮಾಡಬೇಕು ಸರ್. ಅದು
DK ಶಿವಕುಮಾರ್ ನೋಡಿ ಹೆಂಗ್ ಮುಳುಗ್ತಾ ಇದೆ. ಬುಲೆಟ್ ಬಿಡ್ರಿ ಹಂಗೆ. ತಡೀರಿ, ಹೆಂಗ್ ಮುಳುಗ್ತಾ ಇದೆ ನೋಡಿ. ಓಕೆ ಸರ್. ಗುಂಡಿ ಸರ್ಕಾರಕ್ಕೆ ಗುಂಡಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುವ ಸರ್ಕಾರಕ್ಕೆ ಗುಂಡಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುವ ಸರ್ಕಾರಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.